ಹಾಯ್, ಅಸ್ಲಾಂ ವಲೈಕುಂ, ನಮಸ್ತೆ. ನೀವೆಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ಪೋಸ್ಟರ್ ನೋಡಿ ನೀವು ಇಲ್ಲಿ ಮೆಸೇಜ್ ಮಾಡಿದ್ದೀರಾ. ನಿಮ್ಗೆ ಟ್ರೈನಿಂಗ್ ಅಗತ್ಯ ಇದೆ. ನಿಮ್ಗೆಲ್ಲರಿಗೂ ತುಂಬಾ ಚಿಂತೆ ಆಗ್ಬೋದು, ಏನಪ್ಪಾ ಇದು, ಇವರು ಯಾರು, ಏನು ವರ್ಕ್ ಫ್ರಮ್ ಹೋಮ್ ಹಾಕಿದ್ದಾರೆ, ಇವ್ರು ಜೆನ್ಯೂನಾ ಅಥವಾ ಇವ್ರು ನಮ್ಗೆ ಮೋಸ ಮಾಡುದಾ ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಫುಲ್ಲಿ ನಮ್ ನೆಕ್ಸ್ಟ್ ರೈಟ್ ಕಂಪನಿ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಕ್ಸ್ಪ್ಲೇನ್ ಮಾಡಿದ ನಂತರ ನಿಮ್ಗೆ ಅರ್ಥ ಆಗ್ತದೆ ಇವರು ಫೇಕಾ, ಇವರು ಜೆನ್ಯೂನಾ, ಇವ್ರು ಯಾಕೆ ಮಾಡುದಂತ ನಿಮ್ಗೆ ನೆಕ್ಸ್ಟ್ ಅರ್ಥ ಆಗ್ತದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ನೆಕ್ಸ್ಟ್ ಏನ್ ಮಾಡ್ಬೋದು, ನಮ್ ವಾಟ್ಸಪ್ ಮೆಸೇಜಿಗೆ ಇಂಟ್ರೆಸ್ಟೆಡ್ ಅಂತ ಹೇಳ್ಬೋದು. ನಮ್ ಕಂಪ್ನಿ ಹೆಸರು ನೆಕ್ಸ್ಟ್ ರೈಟ್ ಎಜುಟೆಕ್ ಅಂತ. ನಮ್ ಕಂಪ್ನಿಯಲ್ಲಿ ಏನೆಲ್ಲ ನಾವು ಮಾಡ್ತೇವೆ, ಹೆಸರು ಮೊಹಮ್ಮದ್ ರಜಾನ್ ಅಂತ. 2023 ಅಲ್ಲಿ ನಾನು ಒಂದು ಸ್ಕೂಲಿಗೆ ಜಾಯಿನ್ ಆಗ್ತೇನೆ. ಸ್ಕೂಲಿಗೆ ಜಾಯಿನ್ ಆಗಿ ಆಸ್ ಎ ಟೀಚರ್ ಆಗಿ 1 ಇಯರ್ ನಾನು ವರ್ಕ್ ಮಾಡ್ತೇನೆ. ಅದರ ನಂತರ ನಾನು ಅದೇ ಸ್ಕೂಲಲ್ಲಿ 1 ಇಯರ್ ಮ್ಯಾನೇಜರ್ ಆಗಿ ಕೂಡ ಸೇವೆಯನ್ನು ಮಾಡ್ತೇನೆ. ಅದಾದ್ಮೇಲೆ ನಾನು ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತೇನೆ. ಬೆಂಗಳೂರಿನಲ್ಲಿ ಒಂದು ಮೀಡಿಯಾ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ಕೊಂಡು ಆಮೇಲೆ ನಾನು ನನ್ನ ಕರಿಯರ್ ವರ್ಲ್ಡ್ ಎಜುಕೇಶನ್ ಸೆಂಟರ್ ಅಲ್ಲಿ ಅಡ್ಮಿಷನ್ ಕೌನ್ಸಿಲರ್ ಆಗಿದ್ದೇನೆ. ನನ್ಗೆ ಅನಿಸ್ತು ನನ್ನ ಸ್ವಂತ ಕಂಪ್ನಿ ನಾನು ಓಪನ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ನನ್ನ ಹತ್ರ ಟೀಮ್ ಇದೆ, ತುಂಬಾ ಒಳ್ಳೆ ಟೀಮ್ ಇದೆ ನನ್ನ ಹತ್ರ. ಅವರನ್ನ ಇಲ್ಲಿ ಇಟ್ಕೊಂಡು ನಾನು ಯಾಕೆ ಸ್ವಂತ ಕಂಪನಿ ಮಾಡಬಾರ್ದು ಅಂತ ನಾನು ನೆಕ್ಸ್ಟ್ ರೈಟ್ ಎಜುಟೆಕ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತೇನೆ. ಇದು ಅವರ ಕಂಪನಿ, ನಮ್ಮ ಹೆಸರು ನೆಕ್ಸ್ಟ್ ರೈಟ್ ಎಜುಟೆಕ್ ಅಂತ. ಸೊ ನಾವು ಏನೆಲ್ಲ ಪ್ರೊವೈಡ್ ಮಾಡ್ತೇವೆ, ಸೊ ನೆಕ್ಸ್ಟ್ ರೈಟ್ ಎಜುಟೆಕ್ ಕನ್ಸಲ್ಟೆನ್ಸಿ, ಎಜುಕೇಶನ್ ಕನ್ಸಲ್ಟೆನ್ಸಿ, ಮತ್ತೆ ಕರಿಯರ್ ಗೈಡೆನ್ಸ್, ಕಾಲೇಜ್ ಅಡ್ಮಿಷನ್ ಸಪೋರ್ಟ್, ಕೋರ್ಸ್ ಸೆಲೆಕ್ಷನ್ ಹೆಲ್ಪ್, ಎಜುಕೇಶನ್ ಕೌನ್ಸಿಲಿಂಗ್. ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಕಂಪನಿಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಸ್ಟೂಡೆಂಟ್ಸ್ಗೆ ತುಂಬಾ ಚಿಂತೆ ಇರ್ತದೆ, ನಾನು ಯಾವ ಕಾಲೇಜಿಗೆ ಹೋಗ್ಬೇಕು, ನಾನು ನೆಕ್ಸ್ಟ್ ಏನು ಕೋರ್ಸ್ ತಗೊಳ್ಬೇಕು ಅಂತ ಚಿಂತೆ ಇರ್ತದೆ. ಸೊ ಅಂತಹ ಸ್ಟೂಡೆಂಟ್ಸ್ಗೆ ನಾವು ಗೈಡ್ ಮಾಡ್ತೇವೆ, ಕರಿಯರ್ ಗೈಡ್ ಮಾಡ್ತೇವೆ. ಅವರನ್ನ ಫ್ಯೂಚರ್ ಗೋಲ್, ಅವ್ರ ಏನ್ ಗೋಲ್ ಇರ್ತದೆ ಅದು ನಮ್ಮ ಕಂಪ್ನಿ ಮುಖಾಂತರ ನಾವು ಸಕ್ಸಸ್ ಮಾಡ್ತೇವೆ. ಇನ್ನು ಅವರ್ ಪ್ರೋಗ್ರಾಮ್ಸ್, ಫಸ್ಟ್ ಒನ್ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್. ಆಫ್ಟರ್ SLC ನಂತರ ತುಂಬಾ ಮಕ್ಕಳಿಗೆ ಆಫ್ಟರ್ SLC ನಾನು ಸೈನ್ಸ್ ತಗೊಳ್ಬೇಕಾ, ನಾನು ಕಾಮರ್ಸ್ ತಗೊಳ್ಬೇಕಾ ಅಂತ ತುಂಬಾ ಜನರಿಗೆ ಟೆನ್ಷನ್ ಇರ್ತದೆ, ಪೇರೆಂಟ್ಸ್ಗೂ ಕೂಡ. ಅಂತಹ ಮಕ್ಕಳಿಗೆ ನಾವು ಕರಿಯರ್ ಗೈಡೆನ್ಸ್ ಮಾಡ್ತೇವೆ. ನಾವು ಅವರನ್ನು ಕೌನ್ಸಿಲಿಂಗ್ ಕರಿತೇವೆ. ಸೈನ್ಸ್ ಬೇಕಾದ್ರೆ ನಾವು ಸೈನ್ಸ್ ಸ್ಟ್ರೀಮ್ ಅಲ್ಲಿ MBBS ಮಾಡ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು, ಅಲೈಡ್ ಸೈನ್ಸ್ ಮಾಡ್ಬೋದು. ಇನ್ನು ನೀವು ಕಾಮರ್ಸ್ ತಗೊಂಡ್ರೆ ಕಾಮರ್ಸ್ ಅಲ್ಲಿ CA ಮಾಡ್ಬೋದು, ACCA ಮಾಡ್ಬೋದು. ಸೊ ಅದೆಲ್ಲ ನಾವು ಅವರಿಗೆ ಗೈಡ್ ಮಾಡ್ತೇವೆ. ನೆಕ್ಸ್ಟ್ ಆಫ್ಟರ್ ಸೆಕೆಂಡ್ PUC ಭವಿಷ್ಯ ನಿರ್ಧಾರ ಆಗುವ ಸಮಯ ಆಫ್ಟರ್ ಸೆಕೆಂಡ್ PUC. ಆಫ್ಟರ್ ಸೆಕೆಂಡ್ PUC ಅಲ್ಲಿ ಮಕ್ಕಳು MBBS ಸೀಟ್ ಬೇಕಾದ್ರೆ ಅದನ್ನು ನಾವು ಪ್ರೊವೈಡ್ ಮಾಡ್ತೇವೆ. BDS, ನರ್ಸಿಂಗ್, ತುಂಬಾ ಒಳ್ಳೆ ಕೋರ್ಸ್ ಯಾವ್ದಂತ ಹೇಳಿದ್ರೆ ಅಲೈಡ್ ಸೈನ್ಸ್. ಇನ್ನು ಇಂಜಿನಿಯರಿಂಗ್ ಅಂಡ್ ಡಿಗ್ರಿ ಮತ್ತೆ CA ಫೌಂಡೇಶನ್, ACCA ಎಲ್ಲ ನಾವು ಪ್ರೊವೈಡ್ ಮಾಡ್ತೇವೆ ಮಕ್ಕಳಿಗೆ. ಇನ್ನು ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಎಂಟ್ರೆನ್ಸ್, ನೀಟ್ ಇಲ್ಲದೆ ಈಗ ಸೆಕೆಂಡ್ PUC ಸೈನ್ಸ್ ತಗೊಂಡ ಮಕ್ಕಳು ನೆಕ್ಸ್ಟ್ ನೀಟ್ಗೆ ಹೋಗದೇ ಇದ್ರೆ, ನೀಟ್ ಬರೆಯದಿದ್ರೆ ಅವರಿಗೆ ನೆಕ್ಸ್ಟ್ MBBS ಸೀಟ್ ಸಿಗಲ್ಲ. ನೀಟ್ ಎಲಿಜಿಬಲ್ ಆಗ್ಲೇಬೇಕು. ಅಲೈಡ್ ಸೈನ್ಸ್ ಕೂಡ ನೀಟ್ ಎಲಿಜಿಬಲ್ ಆಗ್ಬೇಕು. ಇನ್ನು ನಾನು ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ಬೇಕಂತ ಹೇಳಿದ್ರೆ CET ತಗೊಳ್ಬೇಕು. ಸೊ ಅಂತಹ ಮಕ್ಕಳಿಗೆ ನಾವು CET ಕ್ರಾಶ್ ಕೋರ್ಸ್ ಕೊಡ್ತೇವೆ, ನೀಟ್ ಕ್ರಾಶ್ ಕೋರ್ಸ್ ಕೊಡ್ತೇವೆ, ನೀಟ್ ಲಾಂಗ್ ಟರ್ಮ್. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ನಿಮ್ಗೆ ಅರ್ಥ ಆದ್ರೆ ಸಾಕು. ಇಂತಹ ಪ್ರೋಗ್ರಾಮ್ಸ್ ನಾವು ಮಾಡ್ತೇವೆ. ನಮ್ದು ಕನ್ಸಲ್ಟೆನ್ಸಿ, ಈಸಿಯಾಗಿ ಹೇಳ್ತೇನೆ, ಒಂದು ಮಗುವನ್ನು ಒಂದು ಅವರ ಗೋಲ್ ಏನಿದೆ ಅದನ್ನು ಹಿಡ್ಕೊಂಡು ಅವರ ಫ್ಯೂಚರ್ನ ದಾಟವನ್ನು ದಾಟಿಸುವಂತಹ ನಮ್ಮ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದು. ನಾನು ನಿಮ್ಮೆಲ್ಲರನ್ನು ಚೂಸ್ ಮಾಡಿದೆ. ಯಾಕೆ ನಾನು ಚೂಸ್ ಮಾಡಿದೆ, ನನ್ನ ಕಂಪನಿಯಲ್ಲಿ ಈಗ ವರ್ಕ್ ಮಾಡುವವರು 3 ಟೈಪ್ ಕ್ಯಾಟಗರಿ ಇದ್ದಾರೆ. ಫಸ್ಟ್ ಟೈಪ್ ಟೀಚರ್ಸ್ ಅಂಡ್ ಕೌನ್ಸಿಲರ್ಸ್ ಇದ್ದಾರೆ, ನೆಕ್ಸ್ಟ್ ಹೌಸ್ ವೈಫ್ಸ್ ಇದ್ದಾರೆ, ಥರ್ಡ್ ಒನ್ ಸ್ಟೂಡೆಂಟ್ಸ್ ಇದ್ದಾರೆ. ಯಾಕೆ ನಾನು ಈ 3 ಜನರನ್ನು ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಗೊತ್ತಿದೆ ಟೀಚರ್ಸ್ ಈಗ ಏಪ್ರಿಲ್ ಮೇ ಅಲ್ಲಿ ತುಂಬಾ ಸ್ಕೂಲ್ಸ್ ಅಲ್ಲಿ ಅವರಿಗೆ ಸ್ಯಾಲ್ರಿ ಸಿಗಲ್ಲ. ಸೊ ಇನ್ನು ಸ್ಯಾಲ್ರಿ ಸಿಕ್ಕಿದ್ರು ಕೂಡ ಅವರಿಗೆ ಸಾಕಾಗಲ್ಲ. ಅವರು ಪೇರೆಂಟ್ಸ್ ನೋಡ್ಬೇಕು, ಮಕ್ಕಳನ್ನು ನೋಡ್ಕೊಳ್ಬೇಕು, ಪ್ರಾಬ್ಲಮ್ಸ್ ಅನ್ನು ಅವರು
ಫೇಸ್ ಮಾಡ್ತಾ ಇದ್ದಾರೆ. ಸೊ ಅಂತಹ ಅವರಿಗೆ ನಾವು ಒಂದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿಯನ್ನು ನಾವು ಕೊಡ್ತೇವೆ. ತುಂಬಾ ಸಿಸ್ಟರ್ಸ್ ಇದ್ದಾರೆ, ಫಿನಾನ್ಷಿಯಲ್ ಆಗಿ ಅವರಿಗೆ ಸಪೋರ್ಟ್ ಇಲ್ಲದಿದ್ದವರು ತುಂಬಾ ಸಿಸ್ಟರ್ಸ್ ಇದ್ದಾರೆ. ಸೊ ಅವರಿಗೆ ಬೇಕಾಗಿ ನಾನು ಈ ಒಂದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದ್ದೇನೆ. ಅದೇ ರೀತಿ ಸ್ಟೂಡೆಂಟ್ಸ್ ಗಳಿದ್ದಾರೆ, ತುಂಬಾ ಗ್ರಾಜುಯೇಟ್ ಆದ ಸ್ಟೂಡೆಂಟ್ಸ್ ಮನೆಯಲ್ಲಿದ್ದಾರೆ ಅಥವಾ ಸೆಕೆಂಡ್ PUC ಆದವರಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಮ್ಮ ಟೀಮಿಗೆ ಜಾಯಿನ್ ಆಗ್ಬಹುದು. ಸಿಂಪಲ್ ಆಗಿ ಹೇಳ್ತೇನೆ, ನೆಕ್ಸ್ಟ್ ರೈಟ್ ಎಜುಕೇಶನ್ ಕನ್ಸಲ್ಟೆನ್ಸಿ ನಾವು ನಮ್ಮ ಟೀಮು ಟೀಚರ್ಸ್ ಮತ್ತೆ ಹೌಸ್ ವೈಫ್ ಮತ್ತೆ ಸ್ಟೂಡೆಂಟ್ಸ್ ಗಳು ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಈಗ ನೀವು ಜಾಯಿನ್ ಆಗಿದ್ದೀರಾ, ಇದಕ್ಕೆ ನಿಮ್ಮ ರೋಲ್ ಏನು, ನಾವು ಏನ್ ಮಾಡ್ಬೇಕು ಸರ್ ಅಂತ ನೀವು ಕೇಳುದಾದ್ರೆ, ನಿಮ್ಮ ರೋಲ್ ಏನು ಇಲ್ಲ, ಈಸಿ. ಇಲ್ಲಿ ಆನ್ ಮಾಡ್ಲಿಕ್ಕೂ ಈಸಿ. ಏನಂತ ಹೇಳಿದ್ರೆ, ಫಸ್ಟ್ ನೀವು ಏನ್ ಮಾಡ್ಬೇಕು, ಸ್ಟೂಡೆಂಟ್ಸ್ಗೆ ನಾವು ಡಾಟಾ ಕೊಡ್ತೇವೆ, ಅದಕ್ಕೆ ಕಾಲ್ ಮಾಡಬೇಕು. ಮತ್ತೆ ಇಂಟ್ರೊಡ್ಯೂಸ್ ಅವರ್ ಕನ್ಸಲ್ಟೆನ್ಸಿಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್ ನೀಡ್, ಅವ್ರಿಗೆ ಏನ್ ಬೇಕು ಅಂತ ಕೇಳಬೇಕು. ನೆಕ್ಸ್ಟ್, ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸು ನಮಗೆ ನಮ್ಮ ಕಂಪ್ನಿಗೆ ನೀವು ಲೀಡರ್ಸ್ ಮ್ಯಾನೇಜರ್ ಯಾರು ಇರ್ತಾರೆ ಅವ್ರ ಹತ್ರ ರಿಪೋರ್ಟ್ ಮಾಡಬೇಕು. ಇಷ್ಟೇ ನಿಮ್ಮ ವರ್ಕ್ ಇರುವುದು, ಇಷ್ಟೇ. ಈ ಪೇಜಲ್ಲಿ ಏನಿರ್ತದೆ ನೀವು ಮಾಡಬೇಕಾದದ್ದು ಇಷ್ಟೇ. ಫಸ್ಟ್ ನೆಕ್ಸ್ಟ್ ರೈಟ್ ವತಿಯಿಂದ ನಾವು ನಿಮಗೆ ಡಾಟಾ ಕೊಡ್ತೇವೆ, ನೀವು ಕಾಲ್ ಮಾಡಬೇಕು. ನೀವು ಕಾಲ್ ಮಾಡಿ ಏನ್ ಹೇಳ್ಬೇಕು, ಅವ್ರ ಹತ್ರ ಏನ್ ಮಾತಾಡ್ತೀರಾ ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋಲಿ ನಾನು ಅಪ್ಲೋಡ್ ಮಾಡ್ತೇನೆ. ನೆಕ್ಸ್ಟ್ ಡಾಟಾ ಕಾಲಿಂಗ್ ಆಯ್ತು. ಡಾಟಾ ಕಾಲಿಂಗ್ ಇಂದ ನೀವು ಅಡ್ಮಿಷನ್ ಮಾಡ್ತೀರಾ. ಅಡ್ಮಿಷನ್ ಮಾಡಿದ್ರೆ ನಿಮ್ಗೆ ಒಳ್ಳೆಯ ರೀತಿಯ ಹಣ ಸಿಗ್ತದೆ. ಹಣ ಸಿಕ್ಕಿ ನೆಕ್ಸ್ಟ್ ಇನ್ನೂ ಅಡ್ಮಿಷನ್ ಆಗ್ಲಿಲ್ಲ ಸರ್, ನಾನು ತುಂಬಾ ಕಾಲಿಂಗ್ಸ್ ಮಾಡ್ತಾ ಇದ್ದೇನೆ, ಇನ್ನೂ ಅಡ್ಮಿಷನ್ ಆಗ್ಲಿಲ್ಲ ಅಂತವರಿಗೆ ನಾನೇನ್ ಮಾಡ್ತೇನೆ, ವಿ ವಿಲ್ ಟ್ರೈನ್ ಯು. ನಾನು ನಿಮ್ಗೆ ಟ್ರೈನ್ ಮಾಡ್ತೇನೆ ಹೇಗೆ ಅಡ್ಮಿಷನ್ ಆಗ್ಬೇಕು. ಒನ್ ಫೋನ್ ಕಾಲ್ ಕ್ಯಾನ್ ಚೇಂಜ್ ಸ್ಟೂಡೆಂಟ್ಸ್ ಲೈಫ್. ನೀವು ಗೈಡ್ ಮಾಡುವಂತಹ ಹೇಗೆ ಗೈಡ್ ಮಾಡ್ತೀರಾ ಕ್ಯಾನ್ ಹೆಲ್ಪ್ ಸ್ಟೂಡೆಂಟ್ಸ್ ಚೂಸ್ ದ ರೈಟ್ ಫ್ಯೂಚರ್ ಅನ್ನು, ಅವರ ಫ್ಯೂಚರ್ ಹೇಗೆ ಇರಬೇಕು ಅಂತ ನೀವು ಗೈಡ್ ಮಾಡ್ತೀರಾ. ಸೊ ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ, ಹೇಗೂ ಸುಮ್ಮನೆ ಕೂತ್ಕೊಂಡಿರ್ತೀರಾ ನೀವು ಮನೆಯಲ್ಲಿ. ಸೊ ನಮ್ಮ ಕಂಪ್ನಿಗೆ ಬನ್ನಿ, ಜಾಯಿನ್ ಆಗಿ. ನಾವೇನ್ ಮಾಡ್ತೇವೆ, ನಿಮ್ಗೆ ರೈಟ್ ವೇ ಅಲ್ಲಿ ಗೈಡ್ ಮಾಡ್ತೇವೆ. ಸೊ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿದ್ದೀರಾ, ನನ್ನ ಉದ್ದೇಶ ಇಷ್ಟೇ. ನಾನು ದುಡಿಬೇಕು, ನನ್ನೊಟ್ಟಿಗೆ ಇರುವಂತಹ ಟೀಚರ್ಸ್ ದುಡಿಬೇಕು, ಹೌಸ್ ವೈಫ್ಸ್ ಇದ್ದಾರೆ ಅವ್ರು ದುಡಿಬೇಕು, ಸ್ಟೂಡೆಂಟ್ಸ್ ಇದ್ದಾರೆ ಸ್ಟೂಡೆಂಟ್ಸ್